ಮುಳಬಾಗಿಲು ತಾಲೂಕಿನ ಹೆಬ್ಬಣಿ ಪ್ರಾಥಮಿಕ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ನಡೆಯಿತು. ರೋಟರಿ ಮುಳಬಾಗಿಲು ಸೆಂಟ್ರಲ್, ರೋಟರಿ ಬೆಂಗಳೂರು ಸೌತ್ ಪರೇಡ್ ಕ್ಲಬ್ ಹಾಗೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಸಂಯುಕ್ತ ಆಶ್ರಯದಲ್ಲಿ ನಡೆದ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರಕ್ಕೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಆರೋಗ್ಯ ಶಿಬಿರದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಮತ್ತು ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ, ಕ್ಯಾನ್ಸರ್ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ತಿಳಿದಿರ್ತಕ್ಕಂಥ ಡಾಕ್ಟರ್, ವೈದ್ಯರುಗಳು ಬಹಳ ಸ್ವಚ್ಛವಾಗಿ ತಿಳಿಸಿದ್ದಾರೆ. ಆರೋಗ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ತಿಳಿದ ಮಟ್ಟಿಗೆ ನಮ್ಮ ಹೃದಯ ಹೇಳ್ತದಂತೆ, ನನಗೋಸ್ಕರ ಪ್ರತಿದಿನ ಅರ್ಧ ತಾಸು ನಡಿ, ನಿನಗೋಸ್ಕರ ನಾನು ನಿನ್ನ ಜೀವನದಲ್ಲಿ 10 ವರ್ಷ ಹೆಚ್ಚಾಗಿ ನಡೀತೀನಿ ಅಂತದೆ. ಅದಕ್ಕಾಗಿ ನಾವು ಬದುಕುವ ಸ್ಟೈಲ್ ಅನ್ನು ಚೇಂಜ್ ಮಾಡ್ಕೋಬೇಕಾಗುತ್ತದೆ. ಯಾಕೆಂತಂದ್ರೆ ಈಗಿನ ಊಟ ಉಪಚಾರಗಳಲ್ಲಿ ಬಹಳ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇದೆ. ಅದರಿಂದ ಊಟ ಉಪಚಾರಗಳನ್ನು ಕೂಡ ನಾವು ಏನ್ ತಿಂತಾ ಇದ್ದೀವಿ, ಇದು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾ ಅಲ್ವಾ ನೋಡ್ಕೊಳ್ಳುವುದು ಜವಾಬ್ದಾರಿ ಕೂಡ ನಮ್ದೇ ಆಗಿರ್ತದೆ. ಮತ್ತು ದಿನಕ್ಕೆ ಒಂದು ಅರ್ಧ ತಾಸು ವಾಕಿಂಗ್, ನಡೆಯುವುದಾಗಿರ್ಲಿ. ನಾನೇನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಚನಿಕೆ ತಗೊಂಡು ಆರೆ ತಗೊಂಡು ನಾನು ಹೋಗ್ತಾ ಇದ್ದೀನಲ್ಲ, ಇಷ್ಟು ದೂರ ನಡೆದಿದ್ದೀನಲ್ಲ, ಅದಲ್ಲ. ಇದಕ್ಕಾಗಿಯೇ ನಾವು ಅರ್ಧ ಗಂಟೆ ನಡೆಯುವುದನ್ನೇ ನಡೀತಾನೆ ಇರಲೇಬೇಕು ನಾವು. ಮತ್ತು ಅದಕ್ಕಿಂತ ಮೊದಲು ಯಾರ್ಯಾರಿಗೆ ಅನುಕೂಲ ಇದೆಯೋ ಅವರು ನಡೆಯುವುದಕ್ಕಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಯೋಗ ಶಿಬಿರವನ್ನ, ಯೋಗವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗೆಲ್ಲ ಕೂಡ ಎಲ್ಲರ ಮನೆಗಳಲ್ಲೂ ಮೊಬೈಲ್ ಇರ್ತದೆ, ಇಂಟರ್ನೆಟ್ ಇರ್ತದೆ. ಇಂಟರ್ನೆಟ್ ಇಲ್ಲ ಅಂದ್ರೂ CSR ಅವರು ಆಯುಷ್ಮಾನ್ ಆರೋಗ್ಯ ಮಂದಿರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಬ್ಬಣಿಯಲ್ಲಿ ಇವತ್ತು ಏನಕ್ಕೆ ಬೆಂಗಳೂರಿಂದ ಬಂದು ಗಾಡಿ ಇಲ್ಲಿ ನಾವು ಇಲ್ಲೇ ಮಾಡಬೇಕು ಅಂತ ಏನಕ್ಕೆ ಮಾಡಿದ್ವಿ ಅಂದ್ರೆ, ಇದೇ ರೀತಿ ಎಲ್ಲಾ ಹೋಬಳಿಗಳಲ್ಲೂ ನಾವು ಮಾಡಕ್ಕೆ ತಯಾರಿದ್ದೀವಿ. ಆದ್ರೆ ಒಂದು ನಮ್ಮ ಊರಿಗೆ ಪೂರ್ವದ ಹೆಬ್ಬಾಗಿಲು ನಮ್ಮ ಹೆಬ್ಬಣಿ, ಮುಳಬಾಗಿಲು ತಾಲೂಕಿಗೆ. ಮುಳಬಾಗಿಲು ತಾಲೂಕು ಕರ್ನಾಟಕಕ್ಕೆ ಹೆಬ್ಬಾಗಿಲು, ಮುಳಬಾಗಿಲಿಗೆ ಹೆಬ್ಬಾಗಿಲು ನಮ್ಮ ಹೆಬ್ಬಣಿ. ಅದಕ್ಕೆ ಮೊದಲು ನಮ್ಮ ಈ ಮೂಲೆಯಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತಲೇ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ಮಿತ್ರರು ಕ್ಯಾನ್ಸರ್ ಬಗ್ಗೆ ತುಂಬಾ ಹೇಳಿದ್ದಾರೆ, ನಮ್ಮ ಡಾಕ್ಟರ್ ಮಂಜುಳಾ ಅವರು ಎಲ್ಲ. ಇನ್ನ ನಾವ್ ಹೇಳೋದೇನು ಅಂದ್ರೆ, ಕ್ಯಾನ್ಸರ್ ಅನ್ನೋದು ದೊಡ್ಡ ನಮ್ಮ ಸರ್ಕಾರಕ್ಕೆ ಸವಾಲಾದಂತ ಒಂದು ರೋಗ. ಇದಕ್ಕೆ ಇನ್ನ ನಾವು ಸರಿಯಾಗಿ ಔಷಧಿನ ಕಂಡುಹಿಡಿದಿರಲಿಲ್ಲ. ಹಂಗಾಗಿ ಇದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಆದ್ರೆ ಮಾತ್ರನೇ ನೀವು ಯಾರಾದ್ರೂ ಈ ಕಾಯಿಲೆಯನ್ನ ನಿವಾರಿಸ್ಬೋದು. ಇಲ್ಲ ಅಂದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರನೆ, ಕ್ಯಾನ್ಸರ್ ಅಂತ ಬಂದ ಮೇಲೆ ಬಡವರು ಸಾಹುಕಾರರು ಬಡವರಾಗ್ತಾರೆ, ಬಡವರು ಸಾಲಗಾರರಾಗ್ತಾರೆ. ಸಾಲಗಾರರಾಗಿ ಅವರ ಒಂದು ಫ್ಯಾಮಿಲಿನೇ ಕುಗ್ಗೋಗತ್ತೆ ಈ ಒಂದು ವಿಚಾರದಲ್ಲಿ. ಹಂಗಾಗಿ ಈ ಕಾರ್ಯಕ್ರಮಗಳನ್ನ ಸರ್ಕಾರೇತರ ಸಂಸ್ಥೆಯಾದ ನಮ್ಮ ರೋಟರಿ ಕ್ಲಬ್ ಮತ್ತೆ ಈ ಕ್ಯಾನ್ಸರ್ ಹಾಸ್ಪಿಟಲ್ಸ್, ಈ ಎರಡೂ ಸಂಯೋಗದಿಂದ ಎಲ್ಲಾ ಕಡೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಜನರಿಗೆ ಒಂದು ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡೋಣ ಅಂತ. ಬಿಫೋರ್ ಇವಾಗ ತುಂಬಾ ಕೇಸಸ್ ಆಗ್ತಾ ಇದೆ ಎಲ್ಲಾ ಕಡೆ, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಇಶ್ಯೂಸ್ ಆಗಿರ್ಬೋದು. ಸೊ ಈ ಒಂದು ಮುಂಚೆನೆ ಕಂಡು ಹಿಡಿದು ನಾವು ಒಂದು ಕ್ಯಾಂಪ್ ಮಾಡಿ ಅದಕ್ಕೆ ಬಂದಿರುವಂತ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಆ ಒಂದು ಸಸ್ಪೆಕ್ಟ್ ಏನಾದ್ರೂ ಬಂತು ಈ ಒಂದು ಕ್ಯಾಂಪ್ ಅಲ್ಲಿ ಏನು ಅಂದ್ರೆ, ಆ ಟ್ರೀಟ್ಮೆಂಟು ವಿಲ್ ಬಿ ಟೇಕನ್ ಕೇರ್ ಬೈ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. ಆ ಟ್ರೀಟ್ಮೆಂಟ್ ಅಫ್ಕೋರ್ಸ್ ದುಡ್ಡು ಇದ್ದು ಬಂದೇ ಬರುತ್ತೆ. ಸೊ ಅವಾಗ ದಟ್ಸ್ ವೇರ್ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ವಿಲ್ ಗೋ ಟು ದೇರ್ CSR ಪಾರ್ಟ್ನರ್ಸ್, ವಿಚ್ ಇಸ್ ಲೈಕ್ ಮಲ್ಟಿಪಲ್ CSR ಪಾರ್ಟ್ನರ್ಸ್ ಇದ್ದಾರೆ, ಅವರು ಇದನ್ನ ಫಂಡಿಂಗ್ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ಅ ಸ್ಮಾಲ್ ವಾಟ್ ವಿ ಹ್ಯಾವ್ ಕಮ್ ಅಕ್ರಾಸ್. ಸೊ ಇನ್ನೊಂದು ಏನ್ ಎಲ್ಲಾ ಜನರಿಗೆ, ಪ್ರಭಾಕರ್ ಸರ್ ಏನ್ ಹೇಳಿದ್ದಾರೆ, ಇವಾಗ 2-3 years ಬ್ಯಾಕ್ ರೋಟರಿ ಅವರು ಸ್ಟಾರ್ಟ್ ಆದ್ಮೇಲೆ ತುಂಬಾ ಇವೆಂಟ್ಸ್ ಅಥವಾ ಪ್ರಾಜೆಕ್ಟ್ಸ್ ಅಂದ್ರೆ ಇವಾಗ ಚೇರ್ಗಳಲ್ಲಿ ಕೂತಿದ್ರ, ಇನ್ನು 10 years ಆದ್ಮೇಲೆ ಡೈರೆಕ್ಟ್ 2 wheeler ಅಲ್ಲಿ ಬಂದು ಅಲ್ಲೇ ಪಾರ್ಕಿಂಗ್ ಮಾಡಿ 2 wheeler ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಚೇರ್ಗಳು ಹಾಕ್ಬೇಕು, ಬೇಡ ಬಿಡಿ ಸರ್, ನಮ್ದೇ 2 wheeler ಇದೆ, ನನ್ನ ಗಾಡಿ
Thank you.